ಮಹಾಭಾರತದ ಕರ್ಣನನ್ನ ನಾವು ದಾನಶೂರ ವೀರ ಕರ್ಣ ಅಂತ ಕರಿತೀವಿ. ಆದ್ರೆ ಆಧುನಿಕ ಯುಗದಲ್ಲಿ ಆ ಥರ ಯಾರಾದ್ರೂ ಇದ್ದಾರೇನ್ರಿ? ಗೇಣುದ್ದ ಜಾಗಕ್ಕಾಗಿ ನೆತ್ತರು ಹರಿಸೋದನ್ನ ಕೂಡ ನೋಡಿದೀವಿ. ಆದ್ರೆ ವೀಕ್ಷಕರೇ, ಇಲ್ಲೊಬ್ಬ ಮಾಡರ್ನ್ ಕರ್ಣ ಏನ್ ದಾನ ಮಾಡಿದ್ದಾರೆ ಆ ಕಥೆನ ಕೇಳಿದ್ರೆ ಖಂಡಿತವಾಗ್ಲೂ ಒಂದು ಕ್ಷಣ ಶಾಕ್ ಆಗ್ತೀರಾ. ಎಂಟಾಣೆ ಚಾಕ್ಲೇಟ್ ಕೂಡ ಕೊಡೋಕೆ ಹಿಂದೇಟು ಹಾಕೋ ಕಾಲ ಇದು. ಗೇಣುದ್ದ ಜಾಗಕ್ಕಾಗಿ ನೆತ್ತರು ಹರಿಸ್ಬಿಡ್ತಾರೆ. 10 ರೂಪಾಯಿ 20 ರೂಪಾಯಿಗಾಗಿ ತಲೆ ತೆಗೆದು ಬಿಡ್ತಾರೆ. ಆದ್ರೆ ಇಲ್ಲೊಬ್ಬ ಉದ್ಯಮಿ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 3000 ಎಕರೆ ಭೂಮಿಯನ್ನ ಮಠಕ್ಕೆ ದಾನ ಮಾಡ್ಬಿಟ್ಟಿದ್ದಾರೆ. ರಾಮನಗರದಲ್ಲಿ ಮಾಡರ್ನ್ ಕರ್ಣ ಮಠಕ್ಕೆ 3000 ಎಕರೆ ಭೂಮಿ ದಾನ. ಅಬ್ಬಬ್ಬಾ, 3000 ಎಕರೆ ಭೂಮಿ ದಾನ ಅಂದ್ರೆ ಕೇಳೋಕೆ ಎದೆ ಝಲ್ಲನ್ಸಿ ಬಿಡತ್ತೆ. ಹೌದು, ಇದೇ ವ್ಯಕ್ತಿಯೇ 3000 ಎಕರೆ ಭೂಮಿಯನ್ನ ಮಠಕ್ಕೆ ದಾನ ಮಾಡಿದ ಆಧುನಿಕ ದಾನವೀರ ಶೂರಕರ್ಣ. ರಾಮನಗರದ ಪಾಲನಹಳ್ಳಿ ಮಠಕ್ಕೆ ರಾಜಸ್ಥಾನದ ಗಣಿ ಉದ್ಯಮಿ ಪಿ.ಬಿ. ಓಸ್ವಾಲ್ ಜೈನ್ ಎಂಬುವವರು 3000 ಎಕರೆ ಭೂಮಿಯನ್ನ ದಾನ ಮಾಡಿದ್ದಾರೆ. 27 ವರ್ಷಗಳಿಂದ ಮಠದ ಜೊತೆ ಒಡನಾಟ ಇಟ್ಟುಕೊಂಡಿರುವ ಓಸ್ವಾಲ್ಗೆ 2 ಮಕ್ಕಳಿದ್ದಾರೆ ಕೂಡ. 2 ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿ ಕೊಟ್ಟು ತಾನು ದುಡಿದ ಆಸ್ತಿಯನ್ನೆಲ್ಲ ಪಾಲನಹಳ್ಳಿ ಮಠಕ್ಕೆ ದಾನ ಮಾಡಿ ಸನ್ಯಾಸತ್ವ ಸ್ವೀಕರಿಸಲು ಮುಂದಾಗಿದ್ದಾರೆ. So that I thought that some 3,000 acres area I had given to him to handle the working, to helping the people, because his tendency is helping the people, so I had given him. ಇನ್ನು ವಿವಿಧೆಡೆ ಹಂಚಿ ಹೋಗಿರುವ ಜಾಗದಲ್ಲಿ ಗೋಶಾಲೆ ನಿರ್ಮಿಸುವುದಾಗಿ ಮಠದ ಸಿದ್ದರಾಜ ಸ್ವಾಮೀಜಿ ತಿಳಿಸಿದ್ದಾರೆ. ಹೊನ್ನಾಪುರದ 40 ಎಕರೆ ಜಾಗದಲ್ಲಿ 7 ಗುಂಟೆ ಜಾಗದಲ್ಲಿ ಪ್ರಾರಂಭಿಸುವುದಕ್ಕೆ ನಾವು ನಾಳೆ ಬೋರ್ಡ್ ಅನ್ನು ಹಾಕ್ತೀವಿ. ಅದರ ಜೊತೆಗೆ 3000 ಎಕರೆ ಉಳಿತಕ್ಕಂಥದ್ದು ಮಠಕ್ಕೆ ಸೇರಿರುವ ಆಸ್ತಿ. ಏನೇ ಆಗ್ಲಿ, 3000 ಎಕರೆ ಭೂಮಿಯನ್ನ ದಾನ ಮಾಡಿದ ಈ ಉದ್ಯಮಿ ನಿಜಕ್ಕೂ ಮಾಡರ್ನ್ ಕರ್ಣನೇ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಮಹಾಭಾರತದ ಕರ್ಣನನ್ನ ನಾವು ದಾನಶೂರ ವೀರ ಕರ್ಣ ಅಂತ ಕರಿತೀವಿ. ಆದ್ರೆ ಆಧುನಿಕ ಯುಗದಲ್ಲಿ ಆ ಥರ ಯಾರಾದ್ರೂ ಇದ್ದಾರೇನ್ರಿ? ಗೇಣುದ್ದ ಜಾಗಕ್ಕಾಗಿ ನೆತ್ತರು ಹರಿಸೋದನ್ನ ಕೂಡ ನೋಡಿದೀವಿ. ಆದ್ರೆ ವೀಕ್ಷಕರೇ, ಇಲ್ಲೊಬ್ಬ ಮಾಡರ್ನ್ ಕರ್ಣ ಏನ್ ದಾನ ಮಾಡಿದ್ದಾರೆ ಆ ಕಥೆನ ಕೇಳಿದ್ರೆ ಖಂಡಿತವಾಗ್ಲೂ ಒಂದು ಕ್ಷಣ ಶಾಕ್ ಆಗ್ತೀರಾ. ಎಂಟಾಣೆ ಚಾಕ್ಲೇಟ್ ಕೂಡ ಕೊಡೋಕೆ ಹಿಂದೇಟು ಹಾಕೋ ಕಾಲ ಇದು. ಗೇಣುದ್ದ ಜಾಗಕ್ಕಾಗಿ ನೆತ್ತರು ಹರಿಸ್ಬಿಡ್ತಾರೆ. 10 ರೂಪಾಯಿ 20 ರೂಪಾಯಿಗಾಗಿ ತಲೆ ತೆಗೆದು ಬಿಡ್ತಾರೆ. ಆದ್ರೆ ಇಲ್ಲೊಬ್ಬ ಉದ್ಯಮಿ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 3000 ಎಕರೆ ಭೂಮಿಯನ್ನ ಮಠಕ್ಕೆ ದಾನ ಮಾಡ್ಬಿಟ್ಟಿದ್ದಾರೆ. ರಾಮನಗರದಲ್ಲಿ ಮಾಡರ್ನ್ ಕರ್ಣ ಮಠಕ್ಕೆ 3000 ಎಕರೆ ಭೂಮಿ ದಾನ. ಅಬ್ಬಬ್ಬಾ, 3000 ಎಕರೆ ಭೂಮಿ ದಾನ ಅಂದ್ರೆ ಕೇಳೋಕೆ ಎದೆ ಝಲ್ಲನ್ಸಿ ಬಿಡತ್ತೆ. ಹೌದು, ಇದೇ ವ್ಯಕ್ತಿಯೇ 3000 ಎಕರೆ ಭೂಮಿಯನ್ನ ಮಠಕ್ಕೆ ದಾನ ಮಾಡಿದ ಆಧುನಿಕ ದಾನವೀರ ಶೂರಕರ್ಣ. ರಾಮನಗರದ ಪಾಲನಹಳ್ಳಿ ಮಠಕ್ಕೆ ರಾಜಸ್ಥಾನದ ಗಣಿ ಉದ್ಯಮಿ ಪಿ.ಬಿ. ಓಸ್ವಾಲ್ ಜೈನ್ ಎಂಬುವವರು 3000 ಎಕರೆ ಭೂಮಿಯನ್ನ ದಾನ ಮಾಡಿದ್ದಾರೆ. 27 ವರ್ಷಗಳಿಂದ ಮಠದ ಜೊತೆ ಒಡನಾಟ ಇಟ್ಟುಕೊಂಡಿರುವ ಓಸ್ವಾಲ್ಗೆ 2 ಮಕ್ಕಳಿದ್ದಾರೆ ಕೂಡ. 2 ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿ ಕೊಟ್ಟು ತಾನು ದುಡಿದ ಆಸ್ತಿಯನ್ನೆಲ್ಲ ಪಾಲನಹಳ್ಳಿ ಮಠಕ್ಕೆ ದಾನ ಮಾಡಿ ಸನ್ಯಾಸತ್ವ ಸ್ವೀಕರಿಸಲು ಮುಂದಾಗಿದ್ದಾರೆ. Because now my age is 70 years, so that I thought that some 3,000 acres area I had given to him to handle the working, to helping the people,
because his tendency is helping the people, so I had given him. ಇನ್ನು ವಿವಿಧೆಡೆ ಹಂಚಿ ಹೋಗಿರುವ ಜಾಗದಲ್ಲಿ ಗೋಶಾಲೆ ನಿರ್ಮಿಸುವುದಾಗಿ ಮಠದ ಸಿದ್ದರಾಜ ಸ್ವಾಮೀಜಿ ತಿಳಿಸಿದ್ದಾರೆ. ಹೊನ್ನಾಪುರದ 40 ಎಕರೆ ಜಾಗದಲ್ಲಿ 7 ಗುಂಟೆ ಜಾಗದಲ್ಲಿ ಪ್ರಾರಂಭಿಸುವುದಕ್ಕೆ ನಾವು ನಾಳೆ ಬೋರ್ಡ್ ಅನ್ನು ಹಾಕ್ತೀವಿ. ಅದರ ಜೊತೆಗೆ 3000 ಎಕರೆ ಉಳಿತಕ್ಕಂಥದ್ದು ಮಠಕ್ಕೆ ಸೇರಿರುವ ಆಸ್ತಿ. ಏನೇ ಆಗ್ಲಿ 3000 ಎಕರೆ ಭೂಮಿಯನ್ನ ದಾನ ಮಾಡಿದ ಈ ಉದ್ಯಮಿ ನಿಜಕ್ಕೂ ಮಾಡರ್ನ್ ಕರ್ಣನೆ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.